ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಲೋ ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಾರ ಏನೇನಾಯಿತು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಗಿದೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಸುತ್ತೆ ಧ್ರುವಂತ್ ಅವರು ಹೋಗ್ತಾರೆ ಅಂತ ಹೇಳಿ. ಧ್ರುವಂತ್ ಅವರು ಹೋಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಯಾರು ಕಪ್ಪನ್ನು ಗೆಲ್ಲಬಹುದು, ಟಾಪ್ 6 ಯಾರು ಬರಬಹುದು, ಟಾಪ್ 5 ಯಾರು ಬರಬಹುದು, ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲಿಗ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಒಂದು ವಾರದಿಂದ ಏನೇನು ಆಗ್ತಾ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ. ಟಾಸ್ಕ್ ಏನೂ ಆಗ್ತಾ ಇಲ್ಲ ಈ ವೀಕಲ್ಲಿ. ಮಿಡ್ ವೀಕಲ್ಲಿ ಯಾರು ಹೋಗ್ತಾರೆ ಅಂತ ನೀವು ಅನ್ಕೊಂಡಿದ್ರಿ? ಧ್ರುವಂತ್ ಹೋಗಿದ್ದು ಏನು ಅನ್ನಿಸ್ತು? ನನ್ನ ಪ್ರಕಾರನೂ ಧ್ರುವಂತ್ ಅವರಿಗೆ ಈ ವಾರದ ಸುದೀಪ್ ಸರ್ ಬಂದು ಏನು ಕೊಟ್ಟಿದೆ, ಸೀಸನ್ನ ಕಿಚ್ಚನ ಚಪ್ಪಾಳೆ ಅಂತ ಕೊಟ್ಟಿದ್ರು. ಮಿಶ್ರ ನಿಮಗೆ? ಹಾ ಹೌದು, ಅಂದ್ರೆ ಚೆನ್ನಾಗಿ ಅವ್ರ ಮುಂದೆ ಹೋಗ್ತಾರೆ ಅನ್ಕೊಂಡಿದ್ದೆ. ಅಂದ್ರೆ ಅವರು ಫಿನಾಲೆಗೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಅಷ್ಟು ಬೇಗ ಹೋಗ್ತಾ ಇರೋದು ಒಂದು ಶಾಕಿಂಗ್ ವಿಚಾರನೇ ಅನಿಸ್ತು ನನಗೂ ಕೂಡ. ಯಾಕಂದ್ರೆ ಚೆನ್ನಾಗಿ ಆಟ ಆಡಿದ್ರು. ಕೊನೆಯಲ್ಲಿ ಅವ್ರ ಆಟನ ಸ್ಟಾರ್ಟ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಆಟನ ಆಡ್ಕೊಂಡು ಹೋಗ್ತಾ ಇದ್ರು. ಒಂದು ಪ್ರಾಮಾಣಿಕತೆ ಅನ್ನೋದನ್ನ ಉಳಿಸ್ಕೊಂಡು ಆಟ ಆಡ್ಕೊಂಡು ಹೋಗ್ತಿರೋದ್ರಲ್ಲಿ ತುಂಬಾ ಫ್ಯಾನ್ಸ್ ನ ಗಳಿಸ್ಕೊಂಡಿದ್ರು ಕೊನೆ ಹಂತದಲ್ಲಿ. ಆದ್ರೆ ನಾನು ಅನ್ಕೊಂಡಿದ್ದೆ ಅಶ್ವಿನಿ ಹೋಗ್ಬೋದು, ಕಾವ್ಯ ಅವ್ರು ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಅಲ್ಲಿ ಲೆಕ್ಕಾಚಾರಗಳೇ ಬದಲಾಗಿದ್ವು. ಅಲ್ಲಿ ಧ್ರುವಂತ್ ಅವರು ಎಲಿಮಿನೇಟ್ ಆಗಿ ಹೋಗ್ತಾರೆ. ಅವ್ರು ಇರೋಷ್ಟು ದಿನಾನು ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಆಟ ಆಡ್ಕೊಂಡು ಹೋಗಿದ್ದಾರೆ. ಚೆನ್ನಾಗಿ ಇರೋ ಆಟನೇ ಆಟ ಆಡಿದ್ರು ಅವರು ಸಹಿತ. ಎಲ್ಲಿ ಒಪಿನಿಯನ್ ಗಳನ್ನ ಹೇಳ್ಬೇಕು, ಮನಸ್ಬಿಚ್ಚಿ ಒಪಿನಿಯನ್ ಹೇಳಿರೋದ್ರಲ್ಲಿ ಅವರು ಒಬ್ರು ಅನ್ಕೊಂತೀನಿ. ಇಡೀ ಸೀಸನ್ ಯಾರನ್ನು ಮೆಚ್ಚೋದಕ್ಕೆ ಹೆಚ್ಚು ಆಟ ಆಡಕ್ ಹೋಗಿಲ್ಲ, ಪ್ರಾಮಾಣಿಕವಾಗಿ ಇದ್ರು ಅಂತ ಅನಿಸ್ತಾ ಇದೆ ನನಗೂ ಕೂಡ. ಅದೇ ವಿಚಾರದಲ್ಲಿ ಹೇಳಕ್ ಬಂದ್ರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಹೊರ ಹೋಗಿರೋದ್ರಲ್ಲಿ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಅನ್ನ ಮಿಸ್ ಮಾಡ್ಕೊಂತಿದೀವಿ ಅಂತಾನು ಅನಿಸ್ತು. ಅಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕಾವ್ಯ ಅವ್ರು ಹೋಗ್ತಾರೆ ಅಂತ ಅನ್ಕೊಂಡಿದ್ರು. ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾವ್ಯ ಅವ್ರು ಹೋಗ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಇವ್ರು ಹೋಗಿತ್ತು ನಿಜವಾಗ್ಲೂ ಕೂಡ ಬೇಜಾರಾಯ್ತು ಅಂತ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಹೌದು ಮೇಡಮ್. ಅಂದ್ರೆ ಆದ್ರೂ ಜನರಿಗೆ ಯಾವ ರೀತಿ ಅಂದ್ರೆ ಎಂಟರ್ಟೈನಿಂಗ್ ಆಗಿ ಬಹಳ ಸೆಳ್ಕೊಂಡಿದ್ರು. ಯಾಕಂದ್ರೆ ಅವ್ರು ಮಾಡೋ ಆ್ಯಕ್ಷನ್ಗಳಾಗಿರ್ಬೋದು, ಜಗಳ ಆಗಿರ್ಬೋದು, ಚೆನ್ನಾಗಿರೋ ಆಟನ ಜನಗಳಿಗೆ ಕೊಡ್ತಿದ್ರು. ಎಂಟರ್ಟೈನಿಂಗ್ ಆಗಿತ್ತು. ಗಿಲ್ಲಿನೂ ಒಂದ್ ಕಡೆ ಅವ್ರು ಹೇಳ್ತಾರೆ, ಗಿಲ್ಲಿ ಯಾರನ್ನ ಅಷ್ಟು ಬೇಗ ಹೇಳಲ್ಲ, ಅವರನ್ನ ಮಿಸ್ ಮಾಡ್ಕೊಂತಿದ್ರು. ಮಾತ್ರ ಅವ್ರು ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಿದ್ದು. ಅದಾದ್ಮೇಲೆ ಧ್ರುವಂತ್ ಅವ್ರಿಗೆ ಅನ್ಸುತ್ತೆ ಅವ್ರು ಹೇಳಿದ್ದು. ಹೌದು, ಧ್ರುವಣ್ಣನ ಮಿಸ್ ಮಾಡ್ಕೊಂತಿದ್ದೀನಿ ಅಂತ ಆಗಿರ್ಬೋದು. ಅಶ್ವಿನಿ ಜೊತೆ ಧ್ರುವಂತ್ ಅವ್ರಿಗಿದ್ದಂತ ಬಾಂಡಿಂಗು ಚೆನ್ನಾಗಿತ್ತು. ಅದೇ ರೀತಿ ಗಿಲ್ಲಿ ಅವರಿಬ್ರು ಕಾಲು ಎಳ್ಕೊಳ್ಳೋದು, ಒಬ್ರಿಗೊಬ್ರು ಕಿಚಾಯಿಸ್ಕೊಳ್ಳೋದು, ಚೆನ್ನಾಗಿ ಆಟನ ಆಟಾಡ್ಕೊಂಡು ಹೋಗ್ತಾ ಇದ್ರು. ಅವರು ಟಾಪ್ 6 ಅಲ್ಲಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ಮೇಡಮ್. ಅಂದ್ರೆ ಅವ್ರು ಟಾಪ್ 6 ಅಲ್ಲಿ ಇದ್ರೆ ಚೆನ್ನಾಗಿರ್ತಿತ್ತು ಅಂದ್ರೆ ಮತ್ತೆ ಮನೆಯಿಂದ ಯಾರು ಹೋಗ್ಬೇಕಿತ್ತು ನಿಮ್ ಪ್ರಕಾರ? ಈ ಒಂದು ಮೂಮೆಂಟ್ ಅಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಯಾರು ಹೋಗ್ಬೇಕಿತ್ತು ಅನ್ನೋದಕ್ಕಿಂತ ನಾನು ಅನ್ಕೊಂಡಿದ್ದೆ ಯಾರು ಹೋಗಲ್ವೇನೋ. ಇಲ್ಲ, ಹೋಗ್ತಿದ್ರು. ಆದ್ರೆ ಅಶ್ವಿನಿ ಮತ್ತೆ ಕಾವ್ಯ ಅವರು ಒಂದ್ ಸ್ವಲ್ಪ ಹಿಂದೆ ಇದ್ರು ಅಂತ ನನಗನ್ಸುತ್ತೆ. ಇವರಿಬ್ರಲ್ಲಿ ಯಾರಾದ್ರೂ ಒಬ್ರು ಹೋಗಿದ್ದಿದ್ರೆ ಫೇರ್ ಆಗಿ ಹೋಗ್ತಾ ಇತ್ತು. ಅಂದ್ರೆ ಜನಗಳ ಓಟ್ ಪ್ರಕಾರ ಅದು ಹೋಗ್ತಾ ಇರೋದು ಸಹ ಸರಿನೇ ಇದೆ. ಆದ್ರೆ ನನ್ನ ಅನಿಸಿಕೆ ಪ್ರಕಾರ ಇವರಿಬ್ರು ಆಟ ಒಂದ್ ಸ್ವಲ್ಪ ಅಂದ್ರೆ ಅಶ್ವಿನಿ ಅವರು ಇವಾಗ ಆಟ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಇಂದ ನೋಡಕ್ ಬಂದ್ರೆ ಅವರು ಸ್ವಲ್ಪ ನೆಗೆಟಿವ್ ಆಗಿ ಆಟನ ಸ್ಟಾರ್ಟ್ ಮಾಡಿರ್ತಾರೆ. ಆ ಒಂದು ವಿಚಾರದಲ್ಲಿ ಅಶ್ವಿನಿ ಅವ್ರ ಹೆಸರು ತಗೊಂತಿದ್ದೀನಿ. ಇವಾಗ ಅವ್ರ ಆಟ ಚೆನ್ನಾಗಿದೆ, ಫೈನಲಿಸ್ಟ್ಗೆ ಅರ್ಹರಾಗೇ ಇದ್ದಾರೆ. ಜನರು ಅವರನ್ನ ವೋಟ್ ಮಾಡಿ ಫಿನಾಲೆಗೆ ಕರ್ಕೊಂಡು ಬಂದಿದ್ದಾರೆ. ಆ ಒಂದು ವಿಚಾರದಲ್ಲಿ ಕಾವ್ಯ ಅವರು ಸ್ವಲ್ಪ ಅವರು ಸ್ಟಾರ್ಟಿಂಗ್ ಇದ್ದ ಏನು ಕಾವ್ಯ ಅವರ ಆಟ ಐತಲ್ಲ, ಅದು ಈ ಫಿನಾಲೆ ಬರೋ ತನಕ ಸ್ವಲ್ಪ ಹಿನ್ನಡೆ ಆಯ್ತು ಅಂತ ನನಗನ್ಸುತ್ತೆ ಮೇಡಮ್. ಓಕೆ, ಈಗ ಬಿಗ್ ಬಾಸ್ ಅಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ರು ನಿಮಗೆ, ಯಾರ್ಯಾರ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ಸುತ್ತೆ ಕೇಳಿ ಅಂತ. ಕೊನೆಗೂ ಅವ್ರವ್ರ ತಪ್ಪು ಅಂದರೆ ನಾವು ಏನೇನು ತಪ್ಪು ಮಾಡಿದ್ದೋ ಅನ್ನೋದು ಗೊತ್ತಾಗಿ ಎಲ್ಲರೂ ಕೂಡ ಅವ್ರವ್ರ ಹತ್ರ ಕ್ಷಮೆ ಕೇಳಿದ್ರು. ಅದರಲ್ಲೂ ಕೂಡ ಅಶ್ವಿನಿ ಹಾಗೂ ಗಿಲ್ಲಿ ಅವರ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಕೂಡ ಅವ್ರವ್ರ ತಪ್ಪನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕ್ಷಮೆ ಕೇಳಿದ್ರು. ಅದು ನಿಜವಾಗ್ಲೂ ಖುಷಿ ಆಯ್ತು ಅವರಿಬ್ರು ಮಾತಾಡಿದ್ದು.
ಹೌದು, ಯಾಕಂದ್ರೆ ಈಗ ಬಿಗ್ ಬಾಸ್ ಸೀಸನ್ ಅನ್ನೋದು ಈಗ ಒಂದು ಸೀಸನ್ ಆದ್ಮೇಲೆ ಈಗ ನೆಕ್ಸ್ಟ್ ಮತ್ತೊಂದು ಸೀಸನ್ ಬರುತ್ತೆ, ಮತ್ತೊಂದಿಷ್ಟು ಕಂಟೆಸ್ಟೆಂಟ್ಗಳು ಬರುತ್ತೆ, ಅವರಲ್ಲೂ ಮನಸ್ತಾಪ ಆಗುತ್ತೆ, ಜಗಳ ಆಗುತ್ತೆ, ಇವೆಲ್ಲ ಕಾಮನ್. ಬಿಗ್ ಬಾಸ್ ಅಂತ ಒಂದು ಏನು ಆಟ ಇರುತ್ತಲ್ಲ, ಇದರಲ್ಲಿ ಜಗಳಗಳು ಕಾಮನ್ ಆಗಿರ್ತವೆ, ಫ್ರೆಂಡ್ಶಿಪ್ಗಳು ಕಾಮನ್ ಆಗಿರ್ತವೆ. ಇವುಗಳೇನಂದ್ರೆ ಕೆಲವೊಂದಿಷ್ಟು ಅಲ್ಲಿರೋ ತನಕ ಅಷ್ಟೇ ಅವರು ಗಲಾಟೆಗಳು ಜಗಳಗಳು ಆಗ್ತವೆ. ಆದ್ರೆ ಕೊನೆಯ ಏನು ಸೀಸನ್ ಫಿನಾಲೆ ಕೊನೆಯ ಹಂತದಲ್ಲಿ ಬಂದಾಗ ಎಲ್ಲರೂ ಅವರು ಸ್ನೇಹಿತರಾಗಿರೋದು ಮತ್ತೆ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋದಾಗಿರ್ಬೋದು, ಇವುಗಳೆಲ್ಲ ನಡೀತಾ ಇರ್ತವೆ. ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರದ್ದು ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಜಗಳಗಳು ಸ್ಟಾರ್ಟ್ ಆಗಿದ್ವು. ಆ ಒಂದು ರೀತಿಯಲ್ಲಿ ಗಿಲ್ಲಿ ಅವರು ವಯಸ್ಸಲ್ಲಿ ಚಿಕ್ಕವರು ಮತ್ತೆ ಅಶ್ವಿನಿ ಅವರು ವಯಸ್ಸಿನಲ್ಲಿ ಹಿರಿಯರು ಇರೋದ್ರಿಂದ ಅವರಿಬ್ರಲ್ಲೂ ಸ್ವಲ್ಪ ಅಗೌರವ ತೋರಿ ಅಂದ್ರೆ ಆಟದ ಬರದಲ್ಲಿ ಒಬ್ರನ್ನೊಬ್ರ ಮಾತಾಡ್ಕೊಳ್ಳೋದಾಗಿರ್ಬೋದು. ಆಮೇಲೆ ಏಕವಚನ ಬಹುವಚನ ಅಂತ ಹೇಳಿ ಅದು ಈ ಸೀಸನ್ ಪೂರ್ತಿ ನಡ್ಕೊಂಡು ಬಂದಿತ್ತು. ಆ ಒಂದು ಗಲಾಟೆ, ಬಹುವಚನದಲ್ಲಿ ಮಾತಾಡಿಸ್ಬೇಕು, ಏಕವಚನದಲ್ಲಿ ಮಾತಾಡಿಸ್ಬಾರ್ದು, ಆ ರೀತಿ ಎಲ್ಲ ಸಿಕ್ಕಾಪಟ್ಟೆ ಗಿಲ್ಲಿ ಮಾತಾಡೋ ಬರದಲ್ಲಿ ಇಬ್ರು ಕಡೆಯಿಂದನೂ ತಪ್ಪಾಗಿದೆ. ಅವರಿಬ್ರು ಒಬ್ರಿಗೊಬ್ರು ಕ್ಷಮೆ ಕೇಳಿ ಅದನ್ನ ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿರೋ ಒಂದು ಫ್ರೆಂಡ್ಶಿಪ್ ನ ನಿಭಾಯಿಸ್ಕೊಂಡು ಹೋಗೋದ್ರಲ್ಲಿ ಅವರು ನಿನ್ನೆ ಕ್ಷಮೆ ಕೇಳ್ಕೊಂಡಿರೋದು ಚೆನ್ನಾಗಿತ್ತು. ಅಂದ್ರೆ ಅವರಿಬ್ರು ಏನಂದ್ರೆ ನಾವು ಅಶ್ವಿನಿ ಮತ್ತೆ ಗಿಲ್ಲಿ ಅವರು ಏನ್ ಜಗಳ ಆಡೋದನ್ನ ನೋಡ್ತಿದ್ವಿ. ಇವಾಗ ಸೋರೆ ಕೇಳಿದ್ ನಿಜವಾಗ್ಲೂ ಕೂಡ ಖುಷಿ ಆಯ್ತು. ಅಂದ್ರೆ ಮತ್ತೆ ಇನ್ನೊಂದು ವಿಷಯ ಅಲ್ಲಿ ಏನು ಅಂತ ಅಂದ್ರೆ ಈಗ ಅಶ್ವಿನಿ ಅವರ ತಮ್ಮ ಬಂದ್ರು, ಅಶ್ವಿನಿ ಅವ್ರ ತಮ್ಮಂಗೆ ಹೊರಗಡೆ ಈಗ ಟಿವಿ ನೋಡೋರಿಗೆ ಎಲ್ಲ ಗೊತ್ತಿರುತ್ತೆ ಅಲ್ವಾ. ಸೊ ಆದ್ರೂ ಅವರು ಗಿಲ್ಲಿ ಮೇಲೆ ಸ್ವಲ್ಪನೂ ಬೇಜಾರು ಮಾಡ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಈಗ ಹಿಂದಿನ ಕಂಟೆಸ್ಟೆಂಟ್ಗಳನ್ನ ನೋಡಿದ್ರೆ ಅವ್ರ ಫ್ಯಾಮಿಲಿಯವ್ರು ಬಂದಾಗ ಕೆಲವೊಂದು ಕಂಟೆಸ್ಟೆಂಟ್ಸ್ಗಳನ್ನ ಸರಿಯಾಗಿ ಮಾತೇ ಆಡಿಸಿಲ್ಲ. ಬಟ್ ಅದು ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹೌದು, ಯಾಕಂದ್ರೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಆಟ ಅಂತ ಬಂದಾಗ ಅಲ್ಲಿ ಸ್ಪೋರ್ಟಿವ್ ಆಗಿ ತಗೊಂಡಿರ್ತಾರೆ ಅವ್ರ ಫ್ಯಾಮಿಲಿಯವರು ಕೂಡ. ಅಂದ್ರೆ ಆಟದ ಬರದಲ್ಲಿ ಅದು ಆಗೋದು ಕಾಮನ್. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದೇ ಮನೆಯಲ್ಲಿ ಸಮಸ್ಯೆಗಳಾಗೋದು, ಒಬ್ಬರ ಒಪಿನಿಯನ್ ಒಬ್ಬರಿಗೆ ಇಷ್ಟ ಆಗದಿರೋದು ಕಾಮನ್. ಅಲ್ಲಿ ಹಾಗಂತ ಅದು ಮನೆಯವರಿಗಷ್ಟೇ, ಬಿಗ್ ಬಾಸ್ ಮನೆಯಲ್ಲಿ ಇರೋರಿಗಷ್ಟೇ ಸೀಮಿತ ಆಗಿ ಹೊರಗಡೆ ಇರೋ ಅವ್ರ ಫ್ಯಾಮಿಲಿಗಳು ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡಿರೋದು ಒಳ್ಳೆ ಖುಷಿ ವಿಚಾರನೆ ಅಂತ ಹೇಳ್ಬೋದು. ಅದರಿಂದನೂ ಹೆಚ್ಚಿನ ಮನಸ್ತಾಪಗಳಾಗದೆ ಚೆನ್ನಾಗಿ ಹೊರಗಡೆ ಬಂದ ಮೇಲೂ ಅವರು ಸ್ನೇಹ ಸಂಬಂಧನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ನನ್ಗೆ ಅನ್ಸಿಕೆ. ಇನ್ನ ಡ್ರೀಮ್ಸ್ ವಿಚಾರ ಅಂತ ಬಂದಾಗ ಸ್ಪರ್ಧಿಗಳೆಲ್ಲರೂ ಕೂಡ ಅವ್ರವ್ರ ಮೂರ್ ಡ್ರೀಮ್ಸ್ ಹೇಳಿದ್ರು. ಡ್ರೀಮ್ಸ್ ಎಲ್ಲ ನೆರವೇರಿದೆ, ತುಂಬಾ ಖುಷಿ ಆಗ್ತಾ ಇದೆ ಅದು ಡ್ರೀಮ್ಸ್ ವಿಚಾರ ಅಂತ ಬಂದಾಗ. ಹೌದು, ಕೆಲವೊಂದಿಷ್ಟು ಜನ ಚೆನ್ನಾಗಿರೋ ಒಂದು ಡ್ರೀಮ್ನ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೋಗಿರೋದೇ ಅವ್ರಿಗೆ ಒಂದು ಡ್ರೀಮ್ ಆಗಿದ್ರೆ ಅಲ್ಲಿ ಒಂದು ತಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಒಂದು ಅವಕಾಶ ಕೊಟ್ಟಿರ್ತಾರೆ. ಅದರಲ್ಲಿ ಕೆಲವೊಂದಿಷ್ಟು ಜನ ಚೆನ್ನಾಗಿ ಅದನ್ನ ಉಪಯೋಗಿಸ್ಕೊಂಡ್ರು ಅಂತ ಅನ್ಸ್ತಾ ಇದೆ. ಅದೊಂದು ಮೆಮೊರಬಲ್ ಆಗಿರುತ್ತೆ ಅವ್ರವ್ರ ಡ್ರೀಮ್ಸ್ಗಳು. ಈಗ ರಘು ಅವ್ರವ್ರ ಮಗನ್ ಕರ್ಸಿದಿರ್ಬೋದು, ಅಶ್ವಿನಿ ಅವ್ರವ್ರ ತಮ್ಮನ್ ಕರ್ಸಿದಿರ್ಬೋದು, ನಾನು ಬಿಗ್ ಬಾಸ್ಗೆ ಹೋಗಿದ್ದೆ ಅಂತ ಹೇಳ್ಕೊಳಕ್ಕೂ ಒಂದು ಹೆಮ್ಮೆ ಅನ್ಸುತ್ತೆ ಅವರಿಗೆ. ಹೌದು, ಅದೇ ರೀತಿಯಲ್ಲಿ ಗಿಲ್ಲಿದು ಅದೇ ಅವ್ರು ಏನು ಸೀಸನ್ ಇಂದ ನೋಡ್ಕೊಂಡು ಬಂದಿದ್ವಲ್ಲ, ಅದೇ ರೀತಿ ಅವ್ರ ಡ್ರೀಮ್ಗಳು ಅಷ್ಟೇ ಫನ್ನಿ ಆಗಿದ್ವು ಅಂತ ಅನಿಸ್ತು ನನಗೂ ಕೂಡ. ಅವರು ಮತ್ತೆ ಆ ಒಂದು ಸ್ಟೈಲ್ ಅಲ್ಲಿ ನಲ್ಲಿ ಮುಳೆ ತಿಂದು ಇರೋದಾಗಿರ್ಬೋದು, ಮತ್ತೆ ರಘು ಅವರು ಅವ್ರ ಮಗನ ಜೊತೆ ಸ್ವಿಮ್ಮಿಂಗ್ ಮಾಡಿರೋದು, ಮತ್ತೆ ಕಾವ್ಯ ಅವರು ಅವ್ರಿಗೊಂದು ವಿಚಿತ್ರವಾದ ಕಳಪೆಗೆ ಹೋಗೋದು. ಅದು ವಿಚಿತ್ರ, ನಿಜವಾಗ್ಲೂ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರನು ಡ್ರೀಮ್ ಇರುತ್ತಾ ಅಂತ ಹೇಳಿ. ಕಳಪೆ, ಜೈಲಿಗೆ ಹೋಗಿದ್ದು, ಆಮೇಲೆ ರಕ್ಷಿತ್ ಅವ್ರ ಡ್ಯಾನ್ಸ್ ಇಂದು ಎಲ್ಲ ಚೆನ್ನಾಗಿತ್ತು. ಇಡೀ ವಾರ ಒಂದು ಅವರುಗಳ ಕನಸುಗಳನ್ನ ಈಡೇರಿಸೋದಕ್ಕೆ ಬಿಗ್ ಬಾಸ್ ಸಾಕಷ್ಟು ಟ್ರೈ ಮಾಡುದು. ಆದ್ರೆ ಮತ್ತೊಂದು ಅಂದ್ರೆ ಅವರು ಆ ಬಿಗ್ ಬಾಸ್ ಮನೆಯಲ್ಲಿ ಸಿನಿಮಾ ನೋಡೋದು ತುಂಬಾ ಜನರ ಒಂದು ಕನಸಿತ್ತು. ಅದಕ್ಕೆ ಸರಿಯಾದ ರೀತಿಲೇ ಒಂದು ಉತ್ತರನ ಕೊಟ್ರು ಬಿಗ್ ಬಾಸ್. ಅಂದ್ರೆ ಫಿಲ್ಮ್ ಅವ್ರೇನ್ ಹೇಳ್ತಾರೆ ಬಿಗ್ ಬಾಸ್ ಅಂದ್ರೆ ನಿಮ್ಗೆ ಇಷ್ಟ ಆಗುವಂತ ಒಂದು ಸಿನಿಮಾನೇ ತೋರಿಸ್ತೀವಿ, ನಿಮ್ಗೆ ರಿಯಲ್ ಆಗಿರೋ ಸಿನಿಮಾ ತೋರಿಸೋದಕ್ಕಿಂತ ನಿಮ್ಗೆ ಇಷ್ಟ ಆಗುವಂತ ಸಿನಿಮಾನೇ ತೋರಿಸ್ತೀವಿ ಅಂತ ಹೇಳಿ ಟಿವಿಲಿ ಅವ್ರ ಏನು ಫ್ಯಾನ್ಸ್ ನ ರೆಸ್ಪಾನ್ಸ್ಗಳು, ಫ್ಯಾಮಿಲಿ ರೆಸ್ಪಾನ್ಸ್ ತೋರಿಸಿರೋದು ಮನೆಯವರು ಖುಷಿ ಪಟ್ರು. ಅವ್ರೇನ್ ಬೇಡಿಕೆ ಇಟ್ಟಿದ್ರಲ್ಲ ಫಿಲ್ಮ್ ನೋಡ್ಬೇಕು ಅನ್ನೋದು, ಇದರಿಂದಾನೇ ಅವ್ರು ತೃಪ್ತಿ ಆದ್ರು ಅಂತ ಆಯ್ತು ಎಲ್ರಿಗೂ. ಹೌದು. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಕೆಲವೊಂದಷ್ಟು ದುಃಖಗಳನ್ನ ಹೇಳ್ಕೊಂಡ್ರು. ಅಂದ್ರೆ ನಮ್ಮ ಜೀವನದಲ್ಲಿ ಈ ತರ ಆಗಿತ್ತು ಅಂತ. ಅದರಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗಿಲ್ಲಿ ಇಷ್ಟು ಫನ್ನಿ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದಾಗ ಇಷ್ಟೊಂದು ಕಷ್ಟ ಇದ್ರೂ ಮೇಲ್ನೋಟಕ್ಕೆ ಅವ್ರು ಎಷ್ಟು ಖುಷಿಯಾಗಿರ್ಬೋದು ಅಂತ ಅನ್ನಿಸ್ತದ ನೋಡಿದ ತಕ್ಷಣ ಎಲ್ರಿಗೂ.
ಹೌದು ಮೇಡಮ್, ಅದೇ ಬಿಗ್ ಬಾಸ್ ಏನು ಈಗ ನಾನು ಏನಂದ್ರೆ ಈಗ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಕೆಲವೊಂದಿಷ್ಟು ಜನ ಏನು ಹೇಳ್ತಾರೆ ಅಂದ್ರೆ ಇವರನ್ನ ಯಾಕೆ ತಂದ್ರು, ಇವ್ರು ಯಾಕೆ ಬೇಕಿತ್ತು, ಬೇರೆಯವರನ್ನ ನೋಡ್ಬೋದಿತ್ತು ಅಂದ್ರೆ ಎಲ್ಲರಿಗೂ ಅವ್ರ ಕಷ್ಟದಿಂದನೇ ಬಂದಿರ್ತಾರೆ. ಬಿಗ್ ಬಾಸ್ ಆಯ್ಕೆ ಮಾಡ್ಕೊ ಏನ್ ಕಂಟೆಸ್ಟೆಂಟ್ಗಳನ್ನ ತಂದಿರ್ತಾರಲ್ಲ, ಅವರು ಒಂದು ತುಂಬಾ ಈಗ 3 ತಿಂಗಳದ್ದು ಯೋಜನೆ ಇಟ್ಟು ತಂದಿರ್ತಾರೆ. ಇವರಿಂದ ನಮಗೆ ಇಷ್ಟು ಕಂಟೆಂಟ್ ಬರ್ಬೋದು, ಇವರನ್ನ ತಂದ್ರೆ ಮತ್ತೆ ಇವ್ರ ವ್ಯಕ್ತಿತ್ವಗಳು ಯಾವ ರೀತಿ ಜನಗಳಿಗೆ ಇಷ್ಟ ಆಗ್ಬಹುದು ಅನ್ನೋ ರೀತಿಲಿ ಅಳತೆ ಮಾಡಿನೇ ತಗೊಂಡ್ ಬಂದಿರ್ತಾರೆ. ಈಗ ನಾವು ಗಿಲ್ಲಿ ಅವರು ಅಂತ ವಿಚಾರಕ್ಕೆ ಬಂದಾಗ, ಗಿಲ್ಲಿ ಅವ್ರನ್ನ ನಾವು ನೋಡಿದಾಗ ಇವ್ರು ಸದಾ ಎಲ್ಲರನ್ನ ನಗಿಸ್ತಾ ಇರೋರು, ಇಷ್ಟೊಂದು ದುಃಖಗಳಿತ್ತ ಅಂತಾನೆ ಅನ್ಸಿರಲ್ಲ. ಈಗ ಅವ್ರು ಹೇಳ್ಕೊಂಡಾಗ ಅರ್ಥ ಆಗುತ್ತೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಅವರು ಏನ್ ಸ್ಟ್ರಗಲ್ ಮಾಡಿ ಇಲ್ಲಿ ಈ ಒಂದು ಮಟ್ಟಕ್ಕೆ ಬರೋದಕ್ಕೆ ಎಷ್ಟು ಸ್ಟ್ರಗಲ್ ಪಟ್ಟಿರ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ. ಅದೇ ರೀತಿ ಪ್ರತಿಯೊಬ್ರು ಕಷ್ಟಪಟ್ಟೆ ಬಂದಿರ್ತಾರೆ. ಈಗ ಒಂದು ಹಂತಕ್ಕೆ ಹೋಗಿರೋರು, ಈಗ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಿ ಏನ್ ಇರ್ತಾರಲ್ಲ, ಅವರು ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಪಟ್ಟೆ ಆ ಒಂದು ಸ್ಥಾನಕ್ಕೆ ಬರೋಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರೋದನ್ನ ನಾವು ನಿನ್ನೆ ನೋಡಿದ್ವಿ. ಆದ್ರೆ ಗಿಲ್ಲಿ ಅವರು ಅದೇ ಹೇಳ್ತೀವಲ್ಲ, ಈಗ ಅವ್ರು ಸದಾ ಎಲ್ಲರನ್ನ ನಗಿಸ್ತಾ ಇರೋರು, ಅವರ ಮನಸ್ಸಲ್ಲಿ ಎಷ್ಟೊಂದು ದುಃಖ ಇತ್ತು, ಎಷ್ಟೊಂದು ಕಷ್ಟ ಇತ್ತು ಅವ್ರ ಜೀವನದಲ್ಲೂ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಯ್ತು. ಈಗ ಇನ್ನೊಂದೇನು ಅಂತ ಅಂದ್ರೆ, ಈಗ ಗಿಲ್ಲಿ ಗೆಲ್ಬೇಕು ಅನ್ನೋದು ಎಲ್ರಿಗೂ ಕೂಡ ಆಸೆ ಇದೆ, ನಮಗೂ ಇದೆ ನಿಮಗೂ ಇದೆ, ಗಿಲ್ಲಿನೇ ಗೆಲ್ಬೇಕು ಅನ್ನೋದು. ಆದ್ರೆ ಗಿಲ್ಲಿ ಗೆಲ್ಬೇಕು ಅಂತಾನೆ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ ಆಚೆ. ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ವಿ, ಅದಕ್ಕೋಸ್ಕರನೇ ಬೇರೆ ಬೇರೆ ಪ್ರೊಟೆಸ್ಟ್ ಎಲ್ಲ ಮಾಡ್ತಾರೆ. ಅದು ಎಷ್ಟು ಸರಿ? ಅವೆಲ್ಲ ಸರಿ ಅನ್ಸಲ್ಲ. ಯಾಕಂದ್ರೆ ಇದು ಬಿಗ್ ಬಾಸ್ ಕೆಲವೇ ದಿನಗಳ ಆಟ ಆಗಿರುತ್ತೆ. ಇಲ್ಲಿ ಪ್ರೊಟೆಸ್ಟ್ಗಳು ಮಾಡೋದು ಅಥವಾ ಇದರಿಂದ ಗಿಲ್ಲಿ ಅವರಿಗೂ ಒಂದ್ ಸ್ವಲ್ಪ ತೊಂದರೆ ಆಗ್ಬಹುದು ಅಂತ ಅನ್ಕೊಂತೀನಿ. ಯಾಕಂದ್ರೆ ಅಭಿಮಾನ ಇರಬೇಕು, ಆದ್ರೆ ಅದು ತೀರಾ ಅತಿರೇಕಕ್ಕೆ ಹೋದ್ರೆ ತುಂಬಾ ಅನಾಹುತಗಳು ಆಗಿದಾವೆ ಈ ಕೆಲವೊಂದಿಷ್ಟು ದಿನಗಳಿಂದ ನಾವು ನೋಡ್ತಿದ್ದೀವಿ. ಆದ್ರೆ ಈ ಒಂದು ರೀತಿಲಿ ಅತಿಯಾದ ಏನಂದ್ರೆ, ಈಗ ಪ್ರತಿಭಟನೆ ಮತ್ತೆ ಕೆಲವೊಂದಿಷ್ಟು ಮಾತಾಡೋ ಬರದಲ್ಲಿ ಬೇರೆ ಬೇರೆ ಬೇಡದಿರುವಂತ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಇಂಡೈರೆಕ್ಟ್ ಆಗಿ ಅದು ಅವರಿಗೆ ನೆಗೆಟಿವ್ ಆಗಿರುತ್ತೆ, ಕಂಟೆಸ್ಟೆಂಟ್ಗಳಿಗೂ ನೆಗೆಟಿವ್ ಬೀಳೋ ಚಾನ್ಸಸ್ ಇರುತ್ತೆ, ಅದು ಕೊನೆ ಹಂತದಲ್ಲಿ. ಇನ್ನು ಗಿಲ್ಲಿ ಅವ್ರ ವಿಚಾರಕ್ಕೆ ಬಂದಾಗ, ಈಗ ಇನ್ನೂ ತನಕ ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಬರೋ ತನಕ ವೇಟ್ ಮಾಡಿದಿದ್ರೆ ಹೇಳಕ್ ಬರಲ್ಲ, ಈ ರಿಸಲ್ಟ್ ಇವ್ರ ಪರವಾಗಿನೂ ಬರ್ಬೋದು. ಯಾವುದು ಅಲ್ಲಿ ಇಷ್ಟು ಅತಿ ಆದ್ರೆ ಯಾವುದು ಒಳ್ಳೇದಲ್ಲ ಅಂತ. ಬಟ್ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ವಾದ ಅಂತ ಅಂದ್ರೆ, ಎಷ್ಟೋ ಇದೆ ಪ್ರೊಟೆಸ್ಟ್ ಮಾಡುವಂಥದ್ದು, ಎಷ್ಟೋ ಕಾರಣ ಇದೆ. ಆದರೆ ಒಬ್ರಿಗೋಸ್ಕರ ಈ ರೀತಿ ಪ್ರೊಟೆಸ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಆಟದ ಥರ ನೋಡಬೇಕು, ಒಂದು ಶೋ ಥರ ನೋಡಬೇಕಷ್ಟೇ. ಈ ಥರದ್ದೆಲ್ಲ ಮಾಡಬಾರ್ದು ಅನ್ನೋದು ಕೆಲವೊಂದಿಷ್ಟು ಅಭಿಮಾನಿಗಳ ಕೋರಿಕೆ. ಹೌದು, ಅವರು ಕೋರಿಕೆಗಳು ಏನಿರುತ್ತಲ್ಲ, ಅವರು ಸಹಿತ ಅದನ್ನೇ ಮಾಡ್ಬೋದಲ್ಲ. ಅಂದ್ರೆ ಅವರು ಈಗ ಅವ್ರು ಬೇರೆಯವರಿಗೆ ಒಂದು ಒಪಿನಿಯನ್ ಹೇಳ್ತಾರೆ, ನೀವು ಬೇರೆ ಸಮಸ್ಯೆಗಳನ್ನ ಅದ್ರ ಬಗ್ಗೆನೂ ಕಣ್ಣಾಯಿಸಿ ಅಂತ. ಅವರು ಹೇಳೋರು ಕೂಡ ಕಣ್ಣಾಯಿಸ್ಬೋದು, ಅವರು ಸಹಿತ ಮಾಡಲ್ಲ. ಮತ್ತೆ ಅವ್ರಿಗೇನಂದ್ರೆ ಈ ಒಂದು ಉದ್ದೇಶ ಸಿಕ್ಕಿದಾಗ ತಮ್ಮನ್ನ ತಾವು ಬೆಳೆ ಬೇಯಿಸ್ಕೊಳ್ಳೋ ತರದಲ್ಲಿ ಅವರು ಸಹಿತ ಇದನ್ನೇ ಒಂದು ಅಸ್ತ್ರವಾಗಿ ಇಟ್ಕೊಂಡು ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡೋಕೆ ಹೊರಡ್ತಾರೆ. ಅಂದ್ರೆ ಇದೇನು ದೊಡ್ಡ ವಿಷಯ ಅಂತ ಏನು ಕ್ರಿಯೇಟ್ ಆಗೋಕ್ ಬಿಡದೆ, ಇದನ್ನ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗಾಗಿ ಅಷ್ಟೇ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಓಕೆ, ಈಗ ಫಿನಾಲೆಗೆ ಬಂದಿದ್ದೀವಿ, ನಾಳೆ ಫಿನಾಲೆ. ಯಾರು ಕಪ್ಪು ಗೆಲ್ಲಬಹುದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಈಗ ಏನು ಎಲ್ಲರೂ ಹೇಳೋ ಪ್ರಕಾರ ಕೆಲವೊಂದಿಷ್ಟು ಫ್ಯಾನ್ ಬೇಸ್ಗಳು ನೋಡಿದ್ರೆ ಕೆಲವೊಂದಿಷ್ಟು ಜನ ಗಿಲ್ಲಿ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ರಕ್ಷಿತಾ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ ನಾನು ಟಾಪ್ 2 ಹೇಳಕ್ ಬಂದ್ರೆ ಗಿಲ್ಲಿ ಮತ್ತೆ ರಕ್ಷಿತಾ ಟಾಪ್ 2 ಇರ್ತಾರೆ ಅಂತ ನನ್ಗೆ ಅನ್ಸುತ್ತೆ ಮೇಡಮ್. ಅಂದ್ರೆ ಟಾಪ್ 6 ಅಲ್ಲಿ ಯಾರು ಇರ್ತಾರೆ? ಅದೇ ಟಾಪ್ 6 ಅಲ್ಲಿ ನನ್ನ ಪ್ರಕಾರ ಧನುಷ್. ನಾನು ಯಾಕೆ ಧನುಷ್ ಅವರು 6 ಅಂತ ಹೇಳ್ತೀನಿ ಅಂದ್ರೆ, ಅವರು ಕಳೆದ 2 ವಾರಗಳಿಂದ ಸೈಲೆಂಟ್ ಆಗಿದ್ದಾರೆ. ಅವ್ರು ಕಳೆದ ಸೀಸನ್ ಸ್ಟಾರ್ಟ್ ಇದ್ದಾಗಿಂದಲೂ ಸೈಲೆಂಟ್ ಇದ್ದಾರೆ. ಟಾಸ್ಕ್ ಅಂತ ವಿಚಾರ ಬಂದಾಗ ಬೇರೆ ಕಡೆ ಗುರ್ಸ್ಕೊಂಡಿರೋದು ಧನುಷ್ ಅವರು ಕಡಿಮೆ ಅಂತ ಅನ್ಸುತ್ತೆ. ಮತ್ತೆ ಕಳೆದ 2 ವಾರಗಳಲ್ಲಿ 3 ನಾಮಿನೇಷನ್ಗೆ ವೋಟಿಂಗ್ ನಡೆದಿರುತ್ತೆ. ಆ 3 ನಾಮಿನೇಷನ್ ಅಲ್ಲೂ ಧನುಷ್ ಅವರು ವೋಟಿಂಗ್ ಲೈನ್ ಅಲ್ಲಿ ಇರ್ಲಿಲ್ಲ. ಅವರು ಕ್ಯಾಪ್ಟನ್ ಆಗಿ ಸೇವ್ ಆಗಿರ್ತಾರೆ. ಮತ್ತೆ ಅವರು ಒಂದ್ ಕಡೆಯಿಂದ ನೇರವಾಗಿ
ಫೈನಲಿಸ್ಟ್ ಆಗಿರ್ತಾರೆ. ಈ ಒಂದು ವಿಚಾರದಲ್ಲಿ ಅವರು ಅಕಸ್ಮಾತ್ ಜನರ ಓಟ ಮುಖಾಂತರ ಹೋಗಿರ್ತಿದ್ರು ಅಥವಾ ಎಲಿಮಿನೇಟ್ ಆಗ್ತಿದ್ರು ಅಂತ ಜನಗಳಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ವೀಕ್ಷಕರಿಗೂ. ಅವರು ಆಮೇಲೆ ಆ ಒಂದು ಸ್ಥಾನದಲ್ಲಿ ನಾನು ರಾಶಿಕಾ ಅವರನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದ್ರೆ ಅವ್ರ ಆಟ ಚೆನ್ನಾಗಿ ಆಟನೂ ಆಡಿದ್ರು, ಹಾಗೆ ಕೆಲವೊಂದಿಷ್ಟು ಕಡೆ ಅವರು ಎಲ್ಲಿ ತಮ್ಮ ಒಪಿನಿಯನ್ ಗಳನ್ನ ಹೇಳಬೇಕು ಸ್ಟ್ಯಾಂಡ್ ತಗೊಂತಾ ಇದ್ರು. ಆ ಒಂದು ವಿಚಾರದಲ್ಲಿ ಧನುಷ್ ಮತ್ತೆ ರಾಶಿಕಾ ಇವರಿಬ್ಬರ ನಡುವೆ ಒಂದ್ ಸ್ವಲ್ಪ ಟಫ್ ಫೈಟ್ ಇರ್ತಿತ್ತು ಅಂತ ನನ್ಗೆ ಅನ್ಸ್ತಾ ಇತ್ತು. ಆ ಒಂದು ವಿಚಾರದಲ್ಲಿ ನನಗೆ ಟಾಪ್ 6 ಅಂತ ಹೇಳಕ್ ಬಂದ್ರೆ ಧನುಷ್ ಅವರು. ಇನ್ನು ನಿಮ್ಮ ಫೇವ್ರೆಟ್ ಕಾವ್ಯ ಅವ್ರನ್ನ ಯಾವ ಪ್ಲೇಸ್ ಅಲ್ಲಿ ನೋಡಕ್ ಇಷ್ಟಪಡ್ತೀರಾ? ನಾನು ಅಂದ್ರೆ ನನ್ನ ಪ್ರಕಾರ ಟಾಪ್ 5 ಅಥವಾ ಟಾಪ್ 4 ಅಲ್ಲಿ ನೋಡ್ಬೋದು ಅಂತ ಕಾವ್ಯ ಅವ್ರನ್ನ. ಟಾಪ್ 3 ಲಿ ರಘು ಇಲ್ಲ ಅಶ್ವಿನಿ ಅವರು ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್. ಆದ್ರೆ ಜನಗಳ ಓಟ್ ಈ ಒಂದು ಮೂಮೆಂಟ್ ಅಲ್ಲಿ ಜಾಸ್ತಿ ಬಂದ್ರೆ ಅವ್ರು ಟಾಪ್ 3 ಎಲ್ಲೋ ಒಂದ್ ಕಡೆ ಫ್ಯಾನ್ಸ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅಶ್ವಿನಿನೇ ಗೆಲ್ಲಬಹುದು ಅನ್ನೋದೊಂದು ಮಾತಿದೆ, ಗೊತ್ತಿಲ್ಲ, ಬಟ್ ಅಶ್ವಿನಿನೇ ಗೆಲ್ಲಬಹುದು ಅನ್ನೋದು ಒಂದಿದೆ. ಹೌದು, ಗೆಲ್ಲಬಹುದು, ಅದು ಇನ್ನು ನಾವು ಡಿಸೈಡ್ ಮಾಡಕ್ಕಾಗಲ್ಲ. ಆದ್ರೆ ಸ್ಟಾರ್ಟಿಂಗ್ ಇಂದಲೂ ಇದೇ ರೀತಿ ಆಟ ಆಡ್ಕೊಂಡು ಬಂದಿದ್ರೆ ಒಂದ್ ಸ್ವಲ್ಪ ನೆಗೆಟಿವ್ ಆಗಿತ್ತು, ಕಾಣಿಸ್ಕೊಳ್ಳದೆ ಇದ್ದಿದ್ರೆ ಅಶ್ವಿನಿ ಅವರು ಗೆಲ್ಲುವಂತ ಎಲ್ಲ ಚಾನ್ಸ್ಗಳು ಇರ್ತಿದ್ವು. ಲೇಡೀಸ್ ಅಲ್ಲಿ ಅಂದ್ರೆ ಹುಡುಗಿರಲ್ಲಿ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದಾರೆ ಅಶ್ವಿನಿ ಅವರು. ಹೌದು, ನಾವು ನೋಡಿದ್ವಿ. ಅಂದ್ರೆ ಟಾಸ್ಕ್ ಅಂತ ಬಂದಾಗ ಯಾವ್ದಕ್ಕೂ ಕಡಿಮೆ ಇರ್ಲಿಲ್ಲ, ಎಲ್ಲದ್ರಲ್ಲೂ ಚೆನ್ನಾಗಿ ಟಾಸ್ಕ್ ಅನ್ನ ಆಟ ಆಡಿದ್ರು, ಒಪಿನಿಯನ್ಗಳು ಚೆನ್ನಾಗಿ ಕೊಡ್ತಿದ್ರು. ಆದ್ರೆ ಸ್ಟಾರ್ಟಿಂಗ್ ಏನು ಕೆಲವೊಂದಿಷ್ಟು ವಾರಗಳು ಅವರು ತುಂಬಾ ನೆಗೆಟಿವ್ ಆಗಿ ಅವ್ರಿಗೆ ಅವರೇ ಗುರ್ಸ್ಕೊಂಡ್ರು. ಅದೇ ಅವರಿಗೆ ಈ ಒಂದು ಹಂತದಲ್ಲಿ ಹೊಡೆತ ಬೀಳುತ್ತೆ ಅಂತ ನನ್ಗೆ ಅನ್ಸಿಕೆ. ಯಾಕಂದ್ರೆ ಫಿನಾಲೆಗೆ ವ್ಯಕ್ತಿತ್ವಗಳ ಆಟ ಅಂತ ಹೇಳಿದ್ಮೇಲೆ ಸೀಸನ್ ಸ್ಟಾರ್ಟಿಂಗ್ ಇಂದಲೂ ನೋಡ್ಕೊಂಡು ಬಂದಿರ್ತಾರೆ ಯಾವ ರೀತಿ ಆಟ ಆಡ್ಕೊಂಡು ಬಂದಿದ್ದಾರೆ, ಇವರು ಯಾರ ಜೊತೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು. ಇವಾಗ ರಕ್ಷಿತಾ ಅವ್ರ ವಿಚಾರದಲ್ಲಿ ಅಶ್ವಿನಿ ಅವರು ನಡ್ಕೊಂಡಿರೋದು ತುಂಬಾ ತಪ್ಪಾಗಿತ್ತು. ಅವಾಗ ಸುದೀಪ್ ಸರ್ ಬಂದು ವಾರ್ನಿಂಗ್ ಸಹಿತ ಕೊಟ್ಟಿರ್ತಾರೆ. ವಾರ್ನಿಂಗ್ ಕೊಟ್ಟ ಮೇಲೂ ಸಹಿತ ಅದನ್ನ ತಿದ್ದುಕೊಳ್ಳದೆ ಮತ್ತೆ ಅದೇ ರೀತಿ ಆಟನ ಆಟ ಆಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ರೀತಿಯಲ್ಲಿ ಅಶ್ವಿನಿ ಅವರಿಗೆ ಅದೊಂದು ಸ್ವಲ್ಪ ಆ ಒಂದು ಕೆಲವೊಂದಿಷ್ಟು ವಾರಗಳು ಅವರ ನಡ್ಕೊಂಡಿರುವಂತ ರೀತಿ ಮತ್ತೆ ಆಡಿರುವಂತ ಆಟಕ್ಕೆ ಸ್ವಲ್ಪ ವಿನ್ನರ್ ಆಗೋದಕ್ಕೆ ಕಷ್ಟ ಆಗ್ಬೋದು ಅಂತ ನನ್ನ ಅನಿಸಿಕೆ. ಏನಾಗುತ್ತೋ ಅದು ಜನಗಳ ಓಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಇನ್ನ ಕಳೆದ 11 ಸೀಸನ್ಗಳನ್ನ ನೋಡಿದೀವಿ, ಈಗ 12ನೇ ಸೀಸನ್. 11 ಸೀಸನ್ಗೂ ಈ 12ನೇ ಸೀಸನ್ಗೂ ಏನ್ ಸ್ಪೆಷಾಲಿಟಿ ಇದೆ, ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ ಈ ಸೀಸನ್ ಅಲ್ಲಿ ಏನ್ ಸ್ಪೆಷಾಲಿಟಿ ಇದೆ? ನನ್ಗೆ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲ ಸೀಸನ್ ಒಂದೇ ತರ ಆದ್ರೆ ಇಲ್ಲಿ ಅಂದ್ರೆ ಗಿಲ್ಲಿ ಒಂದ್ ಸ್ವಲ್ಪ ಹೈಲೈಟ್ ಅಂತಾನೆ ಅನಿಸ್ತಾರೆ. ಅಂದ್ರೆ ಅಲ್ಲಿ ಹಳೆ ಕಂಟೆಸ್ಟೆಂಟ್ ಗಳು ಏನಿದ್ರಲ್ಲ ಸೀಸನ್, ಅವ್ರಿಗಿಂತ ಗಿಲ್ಲಿನೇ ಟಾಪ್ ಅಂತಾನು ನಾನು ಹೇಳ್ತಾ ಇಲ್ಲ. ಒಂದ್ ಸ್ವಲ್ಪ ಬೇರೆ ರೀತಿಲಿ ವಿಭಿನ್ನ ಅಂತಾನೆ ಅನಿಸ್ತು ಗಿಲ್ಲಿ ಅವ್ರ ಆಟ. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದಲೂ ಅವರು ಆಟ ಆಡ್ಕೊಂಡು ಬಂದಿರುವಂತ ರೀತಿ ಮತ್ತೆ ಒನ್ ಸೈಡ್ ಸೀಸನ್ ಮಾಡ್ಕೊಂಡ್ಬಿಟ್ರು ಎಲ್ಲರೂ. ಅವ್ರಿಗೆ ಸ್ಟಾರ್ಟಿಂಗ್ ಇಂದಲೂ ಗಿಲ್ಲಿ ಅಂದ್ರೆ ಈ ಸೀಸನ್ 12 ಅಂತ. ಈಗ ನೆಕ್ಸ್ಟ್ ನಾವು ಮುಂದಿನ ಈಗ ಸೀಸನ್ 13, 14, 15 ಬರೋ ತನಕ ಈಗ ಸೀಸನ್ 12 ನಾವು ನೆನ್ಪು ಮಾಡ್ಕೊಳ್ತೀವಿ ಅಂದ್ರೆ ಅದಕ್ಕೆ ಗಿಲ್ಲಿ ಮತ್ತೆ ರಕ್ಷಿತಾ ಇವರಿಬ್ರು ಕಾರಣ ಆಗಿರ್ತಾರೆ. ಇದು ಗಿಲ್ಲಿ ಸೀಸನ್ ಅಂತಾನು ಹೇಳ್ಕೊಳ್ಳೋಷ್ಟು ಆ ಒಂದು ಸೀಸನ್ಗೆ ಅವ್ರು ಕೊಡುಗೆ ಕೊಟ್ಟಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ ಮೇಡಮ್ ಗಿಲ್ಲಿ. ಅಂದ್ರೆ ಇಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತ ಅಂದ್ರೆ ಈ ಬಾರಿ ಈ ಸೀಸನ್ ಅಲ್ಲಿ 12th ಸೀಸನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕನ್ನಡ ಚೆನ್ನಾಗಿ ಮಾತಾಡ್ತಿದ್ದಾರೆ. ಅದರಲ್ಲೂ ರಕ್ಷಿತಾ ಅವರು ಕೂಡ ಕನ್ನಡ ಬರಲ್ಲ ಅಂತಂದ್ರು ಅಟ್ಲೀಸ್ಟ್ ಮಾತನಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗ ಹಳೆ ಎಪಿಸೋಡ್ಗಳನ್ನ ನೋಡ್ತಾ ಹೋದ್ರೆ, ಹಳೆ ಸೀಸನ್ಗಳನ್ನ ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷು ಅದನ್ನೇ ಯೂಸ್ ಮಾಡ್ತಾ ಇದ್ರು. ಬಟ್ ಈ ಸಲ ಕನ್ನಡ ಯೂಸ್ ಮಾಡ್ತಿರೋದು ನಿಜವಾಗ್ಲೂ ಕೂಡ ಖುಷಿ ಆಗ್ತಾ ಇದೆ. ಹೌದು, ನಾವು ನೋಡಿದ್ವಲ್ಲ ಅಲ್ಲಿ ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳಿ ಚೆನ್ನಾಗಿ, ಆಮೇಲೆ ಜಾನ್ವಿ ಅವರ ಆಂಕರ್ ಬೇರೆ. ಹೌದು, ಇವರೆಲ್ಲ ಕನ್ನಡನ ಸ್ವಲ್ಪ ಅಂದ್ರೆ ಕನ್ನಡನ ಕಡಿಮೆ ಉಪಯೋಗಿಸೋದಕ್ಕೆ ಟ್ರೈ ಮಾಡಿಸಿದ್ರು. ಅವರು ಕೂಡ ಅವ್ರ ಕೈಯಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಅಶ್ವಿನಿ ಅವರು ಅದೇ ಕನ್ನಡ ಅಂತ ಹೇಳಿ ಜಾಸ್ತಿ ಅವ್ರು ಒತ್ತು ಕೊಟ್ರು. ಅಂದ್ರೆ ಬಾಕಿ ಎಲ್ಲ ಹಳೆ ಸೀಸನ್ಗಳಲ್ಲಿ ನಾವು ನೋಡಿದ್ವಿ ಕಂಪ್ಲೇಂಟ್ಗಳು ಬರ್ತಾ ಇದ್ವು, ಇಂಗ್ಲಿಷ್ ಜಾಸ್ತಿ ಉಪಯೋಗಿಸ್ತಾರೆ. ಮತ್ತೆ ಬಿಗ್ ಬಾಸ್ ಇಂದನು ಪನಿಷ್ಮೆಂಟ್ ಕೂಡ ಆಗ್ತಾ ಇತ್ತು ಇಂಗ್ಲಿಷ್ ಜಾಸ್ತಿ ಮಾತಾಡಿದ್ರೆ. ಆದ್ರೆ ಇಲ್ಲಿ ನೋಡ್ದಂಗೆ ಎಲ್ಲೋ ಒಂದ್ ಕಡೆ ಧ್ರುವಂತಂದು ಜಾಸ್ತಿ ಇಂಗ್ಲಿಷ್ ಯೂಸ್
ಯೂಸ್ ಮಾಡ್ತಿದ್ರು ಅಂತ ಅನ್ಸುತ್ತೆ, ಎಲ್ಲ ಒಂದೊಂದು ವರ್ಡ್ಗಳು. ಬಟ್ ಇನ್ನೆಲ್ಲ ಆಲ್ಮೋಸ್ಟ್ ಕನ್ನಡನೇ ಯೂಸ್ ಮಾಡ್ತಾರೆ. ಹೌದು. ಇನ್ನು ರಕ್ಷಿತ್ ಅವ್ರ ವಿಚಾರಕ್ಕೆ ಬಂದಾಗ, ರಕ್ಷಿತ್ ಅವರು ಚೆನ್ನಾಗಿ ಇಡೀ ಸೀಸನ್ ಅವ್ರಿಗೆ ಆ ಕನ್ನಡ ಅನ್ನೋದು ಸ್ವಲ್ಪ ಕಷ್ಟ ಅಂತಾನು ತೋರಿಸ್ಕೊಳ್ಳದೆ ಆದಷ್ಟು ಕನ್ನಡನೇ ಮಾತಾಡಕ್ ಟ್ರೈ ಮಾಡಿದ್ರು. ಮತ್ತೆ ಮೊನ್ನೆ ಕನ್ನಡ ಒಂದು ಹಾಡು ಹೇಳಿದ್ರು, ಅದು ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಹೌದು, ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡಿರೋದು, ಕನ್ನಡ ಮಾತಾಡಿರೋದು ಚೆನ್ನಾಗಿತ್ತು. ಓವರ್ ಆಲ್ ಸೀಸನ್ ನೋಡಕ್ ಬಂದ್ರೆ ನೀವ್ ಹೇಳ್ದಂಗೆ ಸೀಸನ್ ತುಂಬಾ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಅದು ಅಲ್ದಲೆ ಈ ಸಲ ಹಳ್ಳಿ ಸೊಗಡುಗಳು ಜಾಸ್ತಿ ಇದಾವೆ. ಅಂದ್ರೆ ಗಿಲ್ಲಿ ಇರಬಹುದು, ಇನ್ ಮಿಕ್ತವರೆಲ್ಲ ಹಳ್ಳಿಯಿಂದ ಬಂದಿರೋರೆಲ್ಲ ಇದ್ರು, ಮಲ್ಲಮ್ಮ, ಮಾಳು ಎಲ್ಲ. ಸೊ ಹಂಗಾಗಿ ಕನ್ನಡ ಜಾಸ್ತಿ ಯೂಸ್ ಮಾಡಿದ್ರು. ಒಂಥರ ತುಂಬಾ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು ಈ ಸೀಸನ್. ಹೌದು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಯಾರಿಗೆ ವೋಟ್ ಮಾಡಬೇಕು ಅಂತೀರಾ? ಯಾರನ್ನು ಗೆಲ್ಲಿಸ್ಬೇಕು ಅಂತ ಹೇಳ್ತೀರಾ? ಅವರಿಗೆ ಯಾರು ಇಷ್ಟ ಆಗ್ತಾರೋ, ಇವತ್ತಿನ ತನಕ ಅಷ್ಟೇ ವೋಟಿಂಗ್ ಲೈನ್ ತೆರೆದಿರುತ್ತೆ. ಅವ್ರಿಗೆ ಯಾರು ಇಷ್ಟ ಆಗದಿರ್ತಾರೋ, ಅಂದರೆ ಯಾರನ್ನ ಅವರು ಡಿಸರ್ವಿಂಗ್ ಇರ್ತಾರೆ, ಅಂದರೆ ಸೀಸನ್ ಸ್ಟಾರ್ಟಿಂಗಿಂದ ಯಾರನ್ನ ನೋಡ್ಕೊಂಡು ಬಂದಿರ್ತೀರಾ, ಯಾರ ವ್ಯಕ್ತಿತ್ವಗಳ ಆಟದಲ್ಲಿ ಯಾರ ವ್ಯಕ್ತಿತ್ವ ನಿಮಗೆ ಇಷ್ಟ ಆಯಿತು, ಯಾರು ಚೆನ್ನಾಗಿ ಸೀಸನ್ ಪೂರ್ತಿ ಚೆನ್ನಾಗಿ ಆಡ್ಕೊಂಡು ಬಂದಿರ್ತಾರೆ, ಅವರಿಗೆ ವೋಟ್ ಮಾಡಿ ಗೆಲ್ಲಿಸ್ಬೇಕು. ಯಾರು ಗೆದ್ರು ಡಿಸರ್ವಿಂಗ್ ಕಂಟೆಸ್ಟೆಂಟ್ ವಿನ್ ಆಗಿದ್ದಾರೆ ಅಂತಾನೆ ಎಕ್ಸೆಪ್ಟ್ ಮಾಡಬೇಕು. ಅದರಲ್ಲಿ ಪ್ರತಿಭಟನೆಗಳಾಗಿರ್ಬೋದು ಅಥವಾ ಮತ್ತೆ ಬೇರೆ ಬೇರೆ ಬೇಡದಿರುವಂಥ ಸ್ಟೇಟ್ಮೆಂಟ್ಗಳನ್ನ ಕೊಡದೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ಗಾಗಿ ನಡೀತಾ ಇರೋ ಶೋನ ಎಂಟರ್ಟೈನ್ಮೆಂಟ್ಗಾಗೆ ತಗೊಳ್ಬೇಕು ಅಂತ ಹೇಳ್ತೀನಿ ಮೇಡಮ್. ನೀವ್ ಯಾರಿಗೆ ವೋಟ್ ಮಾಡಿದ್ರಿ? ನಾನು ಇನ್ನೂ ತನಕ ಮಾಡಿಲ್ಲ. ಇವತ್ತು ಗಿಲ್ಲಿ ಅವರಿಗೆ ಮಾಡ್ಬೋದು, ನೋಡ್ಬೇಕು ಯಾರಿಗೆ. ಕಾವ್ಯ ಅವ್ರಿಗೆ ಮಾಡ್ಬೋದು ಮಾಡಿದ್ರೆ. ಇಲ್ಲ, ಒಂದು ಸ್ವಲ್ಪ ಅವರು ಸ್ಟಾರ್ಟಿಂಗ್ ಇಂದಾನೆ ಯಾರು ಡಿಸರ್ವ್ ಇರ್ತಾರೆ ಅವರಿಗೆ ವೋಟ್ ಮಾಡಬೇಕು ಅಂತ ನನ್ನ ಅನಿಸಿಕೆ ಇದೆ ಮೇಡಮ್. ಯಾಕಂದ್ರೆ ಕಾವ್ಯ ಅವರು ಸ್ವಲ್ಪ ಅವರ ಆಟ ಕಳಪೆ ಅಂತ ಹೇಳಕ್ ಬರಲ್ಲ, ಒಂದ್ ಸ್ವಲ್ಪ ಅವ್ರ ಹಳೆ ಒಂದ್ ಏನ್ ಚಾರ್ಮ್ ಇತ್ತಲ್ಲ ಅದೊಂದು ಸ್ವಲ್ಪ ಕಳೆದೋಗಿದೆ ಅಂತ ಅನ್ಸುತ್ತೆ. ಸೊ ನೀವು ಗಿಲ್ಲಿಗ್ ಮಾಡ್ತೀರಾ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಗಿಲ್ಲಿಗ್ ಮಾಡ್ತೀರಾ? ಹೌದು, ಅನ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ರಘುವೀರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.